ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ನಿನ್ನೆ ವಿಡಿಯೋ, ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಿನ್ನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ, ಸೊ ನಮ್ಮ ಮಕ್ಕಳು ಸ್ವಲ್ಪ ಏನೋ ಆಟ ಆಡಬೇಕು ಅಂತ ಹೇಳಿ ಬೋರಿಂಗ್ ಆಗುತ್ತೆ, ಮಮ್ಮಿ ಏನಾದರೂ ಆಟ ಆಡಿಸ್ರಿ ಅಂತಿದ್ರು. ಸೊ ಏನು ಆಟ ಆಡಿಸೋದು ಅಂತ ಹೇಳಿ ನಾವು ಮಕ್ಕಳ ಜೊತೆ ಸೇರಿ ಸ್ವಲ್ಪ ಮಕ್ಕಳ ಥರನೇ ಆಗಬೇಕಲ್ವ. ಮಕ್ಕಳ ಜೊತೆ ಸೇರಿದ್ರೆ ನಾವು ಮಕ್ಕಳಾಗ್ಬಿಡ್ಬೇಕು. ಏನು ಆಟ ಆಡೋದು ಅಂತ ಹೇಳಿ ಅವ್ರದ್ದೇ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇತ್ತು. ಏನು ಆಟ ಆಡಿಸ್ಬೇಕು ಅಂತ ನಾವು ಹೇಳ್ತೀವಿ, ಆ ಥರ ಮಾಡಿ, ನೀವು ಸಾಂಗ್ ಹಾಕಿ, ನಾವು ಆಟ ಆಡ್ತೀವಿ ಅಂತ ಹೇಳಿ. ಸೊ ಈ ಬಿಸಿಲಲ್ಲಿ ಏನು ಆಡ್ತಾರೆ ಇವರು ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಬಂದರೆ ನಮ್ಮಮ್ಮು ಒಂದೇ ಒಂದು ಇದನ್ನು ತೊಳ್ಕೊಂಬ ಅಂತಂದರೆ ಚಕ್ಕಲ್ ಹಾಕೊಂಡು ಕುತ್ಕೊಂಡು ತೊಳಿತಾ ಇದ್ದಾಳೆ. ಸೊ ನಿನ್ನೆ ರವೆ ಇಡ್ಲಿ ಮಾಡಿದ್ದೆ, ಎಲ್ಲ ಪಾತ್ರೆ ತೊಳೆದಿದ್ದು ತೊಳ್ಕೊಬ ಅಂತಂದರೆ ಕಾಲು ನೋವುತ್ತೆ ಮಮ್ಮಿ ಅಂತ ಹೇಳಿ ಒಳ್ಳೆ ಅಜ್ಜಿ ಥರ ಕುತ್ಕೊಂಡು ಇದು ಮಾಡ್ತಾರೆ, ಅದು ಬಿಸಿಲಲ್ಲಿ. ಸೊ ಅದಾದಮೇಲೆ ಇವ್ರಿಗೆ ಇಲ್ಲಿ ಬೇಜಾರಾಗುತ್ತೆ ಅಂತ ಬಂದು ಎಲ್ಲರೂ ಲೂಡೋ ಆಡ್ತಾ ಕೂತಿದ್ದಾರೆ. ಸೊ ಮಕ್ಳಿಗೆ ಹಾಲಿಡೇಲಿ ಯಾವ ಥರ ಟೈಮ್ ಪಾಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಆಟ ಆಡಿದ್ರು ಅವರಿಗೆ ಬೇಜಾರಾಗ್ತಿಲ್ಲ. ಇಲ್ಲಿ ಬಂದು ಮೊಬೈಲ್ ತೊಗೊಂಡು ಲೂಡೋ ಆಡ್ತಾ ಕೂತಿದ್ದಾರೆ. ಸೊ ಲೂಡೋ ಎಷ್ಟೊತ್ತವರೆಗೂ ಆಡ್ಬೋದು, ಅವ್ರಿಗೆ ಅದು ಬೋರಿಂಗ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಪಾಸಿಂಗ್ ಬಾಲ್ ಆಡೋಣ ಅಂತೇಳಿ ಪಾಸಿಂಗ್ ಬಾಲ್ ಆಡಿಸ್ತಾ ಇದ್ದೀನಿ. ಸೊ ಏನೋ ಒಂಥರ ಖುಷಿ ಇವರಿಗೆ. ಸೊ ಇದನ್ನು ಈ ಥರ ಎಲ್ಲ ಆಟ ಆಡೋದು ನೋಡಿದ್ರೆ ನಮಗೂ ನಮ್ಮ ಚೈಲ್ಡ್ಹುಡ್ಡು ನೆನಪಾಗ್ತಾ ಇದೆ. ಸೊ ಈಗಿನ ಕಾಲ ಮಕ್ಕಳು ನಮ್ಮ ಥರ ಇಲ್ಲ. ನಾವು ಸಣ್ಣ ವಯಸ್ಸಲ್ಲಿ ಮತ್ತು ಇದು ಏನು ಕಣ್ಣ ಮುಚ್ಚೆ ಮತ್ತು ಕೈಯಲ್ಲಿ ಉಪ್ಪು ತೊಗೊಂಡು ಏನೇನೋ ಆಟಗಳು ಆಡ್ತೀವಿ, ಮತ್ತು ಮರ್ಕೋತಿ. ಈಗಿನ ಮಕ್ಕಳೆಲ್ಲ ಮರ ಹತ್ತೋದಕ್ಕೂ ಬರಲ್ಲ. ಸೊ ನಮ್ಮ ಚೈಲ್ಡ್ಹುಡ್ ಲೈಫ್ ಒಂಥರ, ಈಗಿನ ಮಕ್ಕಳದು ಒಂಥರ. ಇವಾಗೆಲ್ಲ ಅವ್ರದ್ದೇ ಆದ ಒಂದು ಆಟ, ಅವ್ರದ್ದೇ ಆದ ವಿಷಯ ಇದು. ಸೊ ಅವ್ರ ತಕ್ಕನಾಗಿ ನಾವು ಚೇಂಜಸ್ ಆಗಬೇಕಲ್ಲ. ಸೊ ಇಲ್ಲಿ ನಮ್ಮಮ್ಮ ಅಂತೂ ಎಷ್ಟು ಚೀಟಿಂಗ್ ಮಾಡ್ತಾಯಿದ್ದಾಳೆ ನೋಡಿ, ಬಾಲ್ ಕೈಯಲ್ಲಿ ಹುಡ್ತಾನೇ ಇಲ್ಲ. ಸೊ ನಾ ಹೇಳ್ತಾನೆ ಇದ್ದೀನಿ, ನಿನಗೆ ಔಟ್ ಕೊಡ್ತೀನಿ ಅಂತ ಹೇಳಿ ಬರೀ ಚೀಟಿಂಗ್ ಮಾಡ್ತಾಯಿದ್ದಾಳೆ ನಮ್ಮಮ್ಮ. ಇಲ್ಲಿ ಮಾತ್ರ ನೋಡಿ, ಬೈತಾ ಇರೋದಕ್ಕೆ ಹೆಂಗೆ ನೋಡ್ತಾ ಇದ್ದಾಳೆ, ಚೀಟಿಂಗ್ ಮಾಡಬೇಡ ಅಂತ ಹೇಳಿ. ಅವಳು ನೋಡಿ, ಅವಳು ಬಾಲ್ ಇದನ್ನು ಮಾಡ್ತಾಯಿದ್ದಾಳೆ, ಅವಳು ವಾಲಿಬಾಲ್ ಥರ ತಳ್ತಾ ಇದ್ದಾಳೆ ಅಷ್ಟೇ, ಕೈಯಲ್ಲೂ ಹಿಡ್ಕೊತಾ ಇಲ್ಲ. ಆದರೂ ನೋಡಿ ತೆಗೆದು ಎಸಿತಾನೆ ಇದ್ದಾಳೆ ಅವಳು. ಏನು ಆದರೂ ಅವಳು ಕೊನೆಗೆ ಅವಳು ಗೆಲ್ಲೋದಿಲ್ಲ, ಬಟ್ ಆದ್ರೂ ಗೆಲ್ಲೋಬೇಕು ಅನ್ನೋ ಇದರಲ್ಲಿ ಚೀಟಿಂಗ್ ಮಾಡ್ತಾಯಿದ್ದಾಳೆ ನೋಡಿ. ಕೈಯಲ್ಲಿ ಬಾಲ್ ಹಿಡಿತಾನಿಲ್ಲ, ಹಾಗೆ ಇದು ಮಾಡ್ತಾಯಿದ್ದಾಳೆ. ಈಗ ಬೈದ ಮೇಲೆ ಪಾಸಿಂಗ್ ಮಾಡ್ತಾಯಿದ್ದಾಳೆ. ಸೊ ನಾನು ಹಿಂದೆ ತಿರುಗಿಬಿಟ್ಟು ನಾನು ಇದು ಮಾಡ್ತೀನಿ, ನೀವು ಆಟ ಆಡಿ ಅಂತ ಹೇಳ್ಬಿಟ್ಟು ಇದು ಆಟ ಆಡಿಸ್ತಾ ಇದ್ದೆ ನೋಡಿ. ಆದರೂ ಅವಳು ಬಾಲ್ ಕೈಯಲ್ಲಿ ಮುಟ್ತಾನೇ ಇಲ್ಲ. ಸೊ ಕೊನೆ ಮೂಮೆಂಟಲ್ಲಿ ಬಾಲ್ ಹಿಡ್ಕೊಂಡು ಕೂತ್ಕೋತಾಳೆ. ಸೊ ಯಾರು ವಿನ್ ಆಗ್ತಾರೆ ಇವರಿಬ್ಬರಲ್ಲಿ? ಆ ಕಡೆ ಇರೋ ಗೊಂಬೆ ಚೆನ್ನಾಗಿ ಆಡ್ತಾ ಇದ್ದಾಳೆ, ಅವಳು ಬಾಲ್ ಕೈಯಲ್ಲಿ ಹಿಡ್ಕೊಂಡು ಆಗ್ತಿದ್ದಾಳೆ. ನಮ್ಮಮ್ಮ ಬಾಲ್ ಅಂತೂ ಮುಟ್ತಾನೇ ಇಲ್ಲ ಅವಳು ಕೈಯಲ್ಲಿ, ಸುಮ್ಮನೆ ಹಾಗೆ ತೆಗೆದು ಹೋಗಿಸ್ತಾ ಇದ್ದಾಳೆ. ಇಲ್ಲೂ ಚೀಟಿಂಗ್ ಮಾಡ್ತದೆ. ಸೊ ಇಲ್ಲಿ ನಮ್ಮಮ್ಮ ಸೋತ್ಬಿಟ್ಲು, ಸೊ ಅವಳು ಗೆದ್ಲು. ನೆಕ್ಸ್ಟ್ ಮ್ಯೂಸಿಕಲ್ ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಮ್ಮಮ್ಮ ಚೇರ್ ಇದು ಮಾಡ್ಕೊಂಡು ನನ್ನ ಎಚ್ಚರಗೊಳಿಸಿ. ಅಯ್ಯೋ ಗಾನು ಸೋತ್ಬಿಟ್ಲು. ಗೊಂಬೆ. ಸೊ ನಮ್ಮಮ್ಮ ಈಗ 3 ಜನ ಇದ್ದಾರೆ, ಯಾರು ಗೆಲ್ತಾರೆ? ಸೊ ಇದೆಲ್ಲ ನೋಡ್ತಾರೆ ನಾವು ಯಾಕೆ ಕೊಡ್ತಾ ಇಲ್ಲ ಚೇರಿಗೋದಕ್ಕೂ ಅನ್ಕೊಂಡು ಇದು ಮಾಡ್ತಿದ್ದಾಳೆ. ಇಲ್ಲಿ ಮೋಸ ಮಾಡ್ಬಿಡ್ತಾಳೆ ಅವಳು. ಇನ್ನೂ ಅಷ್ಟೇ ಮುಂದೆ ಹೋಗಿ ಇಲ್ಲಿಂದ ಬಂದು ಕುತ್ಕೋತಾಳೆ. ಇಲ್ಲ ನಾನು ಕುತ್ಕೊಂಡು ಇಲ್ಲ ನನಗೊಮ್ಮೆ ನನಗೆ ಸಾಕ್ ಅಂತ ಇಲ್ಲ ಅಲ್ಲೇ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಯಾರು
ಹೋಗ್ತಾರೆ ನೆಕ್ಸ್ಟು ಕ್ಯಾಂಡಿಡೇಟ್ ಯಾರು ಹೊರಗಡೆ ಹೋಗ್ತಾರೆ ಅನ್ಕೊಂಡು ನಾನು ತುಂಬ ಹೊತ್ತು ಅವರಿಗೆ ಸ್ಟಾಪ್ ಹೇಳಿರಲಿಲ್ಲ, ಓಡಿಸ್ತಾನೆ ಇದೆ. ಒಂಥರ ಮಕ್ಳು ಆಟ ಆಡ್ಬೇಕು, ಏನೋ ಒಂಥರ ಖುಷಿ. ಅವ್ರ ಜೊತೆ ಮಾಡ್ತೀವಿ. ಈಗ ಗೊಂಬೆ ಕಾಂಪಿಟೇಷನ್ ಅವರಿಗೂ ಒಂಥರ ಟೈಮ್ ಪಾಸ್ ಆಗಬೇಕಲ್ವಾ. ಮನೆಯಲ್ಲಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾನೆ ಇರುತ್ತೆ. ಟೈಮಿಗೆ ಮಧ್ಯದಲ್ಲಿ ನಮ್ಮಮ್ಮ ನಾನು ಇದ್ದೀನಿ ಅಂತ ಬಂದು ಸ್ವಲ್ಪ ತಲಹಟ್ಟೆ ಕೆಲಸ ಮಾಡ್ತಾ ಇದ್ವಿ. ಸ್ವಲ್ಪ ಸ್ವಲ್ಪ ಆಟ ಆಡ್ತಾನೆ ಹೇಳ್ಬಿಟ್ಟು ತುಂಬ ಹೊತ್ತು ನಾನು ಹಾಗೆ ಓಡಿಸ್ತಾನೆ ಇದ್ದೆ. ಇವರಿಗೆ ನಿಂತು ಯಾರು ಕೂತ್ಕೊಳ್ಳೋದು ಯಾರು ನಿಂತ್ಕೊಳ್ಳೋದು ಅಂತ ಹೇಳಿ ಇದು ಮಾಡ್ತಾನೆ ಇದ್ರು, ಓಡ್ತಾ ಇರಲಿಲ್ಲ. ಸೊ ಇದರಲ್ಲಿ ನಮ್ಮ ಗೊಂಬೆ ಸೋತ್ಲು, ನೆಕ್ಸ್ಟ್ ಆ ಗೊಂಬೆ ವಿನ್ನರ್ಲು. ಸೊ ಅದಾದಮೇಲೆ ನೆಕ್ಸ್ಟ್ ನೈಟ್ ಆ ಗೇಮ್ ಆದಮೇಲೆ ಮತ್ತು ನೈಟ್ ಇನ್ನು ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರೇ ಆದ ಒಂದು ಗೇಮ್ಸ್ ಇದನ್ನ ಮಾಡಿಕೊಂಡು ಒಬ್ಬರು ಅವರ ಸ್ಟೆಪ್ ಹಾಕೋದಂತೆ, ಆ ನೆಕ್ಸ್ಟ್ ಅವ್ರು ನೋಡಿ ಹೇಳೋದಂತೆ. ಸೊ ಇದೊಂಥರ ಫನ್ನಿ ಆಗಿತ್ತು. ನನಗೆ ತುಂಬ ನಗು ಬರ್ತಿತ್ತು. ಅದರಲ್ಲಿ ನಮ್ಮಮ್ಮ ನೋಡಿ ಯಾವ ಥರ ಅಂದರೆ ಆ ಸ್ಟೆಪ್ ನೋಡ್ತಿದ್ದಂಗೆ ಅವಳು ನಗ್ತಾ ಇದ್ದಾಳೆ, ಯಾವ ಥರ ಸ್ಟೆಪ್ ಏನಿದು ಅಂದ್ಬಿಟ್ಟು ಅವಳು ಮಾಡ್ತಾನೆ ಇಲ್ಲ, ಅಷ್ಟು ನಗ್ತಾ ಇದ್ದಾಳೆ ಅವಳು. ಇದರಲ್ಲಿ ಗಾನಸ್ ನೋಡ್ರಿ ಯಾವ ಥರ ಹಾಡು ಸ್ಟೆಪ್ ತೋರಿಸಿದಾಳೆ ನಮ್ಮಮ್ಮ ಹಾಡು ಅಂತಾನೆ ಸಿಕ್ಕಾಪಟ್ಟೆ ಸುಮ್ಮನೆ ನೋಡ್ಕೊಂಡು ನಗ್ತಾನೇ ಇದ್ದಾಳೆ. ಸಿಕ್ಕಾಪಟ್ಟೆ ತರಲಾಟ ಆಡ್ತಿದ್ದಾಳೆ. ಮತ್ತು ರಿಟರ್ನ್ ಅದನ್ನೇ ಆಡ್ತಾಯಿದ್ರು. ಇದರಲ್ಲಿ ನಮ್ಮ ಗೊಂಬೆ ಚೆನ್ನಾಗಿ ತೋರಿಸ್ತಾ ಇದ್ದಾಳೆ. ಇಲ್ಲಿ ಗಾನು ಅಂತೂ ತುಂಬ ಅಂದರೆ ನಮ್ಮ ಗಾನು ಅಮ್ಮ ಅಂತೂ ತುಂಬ ಸಿಕ್ಕಾಪಟ್ಟೆ ನಗ್ಗಿಸ್ಕೊಂಡು ಆ ಸ್ಟೆಪ್ಪನ್ನೇ ಇದು ಮಾಡಿಕೊಂಡು ಅವರೇ ಆದ ಒಂದು ಸ್ಟೆಪ್ ಹಾಕ್ಕೊಂಡು ಇದು ಮಾಡ್ತಿದ್ದಾರೆ. ಇಲ್ಲಿ ನಮ್ಮಮ್ಮ ಎಲ್ಲಿ 2 ಸಲ ಸ್ಟೆಪ್ ತೋರಿಸ್ಕೊಂಡು ಅವಳು ಮಾಡೋಕ್ಕೂ ಮುಂಚೆನೇ ನಗ್ತಾ ಇದ್ದಾಳೆ, ಹಿಂಗೆ ಹಂಗೆ ಅಂತ ಹೇಳ್ಕೊಂಡು. ಸೊ ನೋಡಿ ಅವಳ ಸ್ಟೆಪ್ ನೋಡಿ ಯಾವ ಥರ, ಸುಮ್ಮನೆ ಏನೋ ಒಂದು ನಾಗೇನೆ ಸ್ಟೆಪ್ ಅಂತ ಇಲ್ಲ, ಯಾವ ಥರ ಇವ್ರು ಆಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಮಕ್ಕಳು ಯಾವ ಥರ ಮಾಡಿದ್ರು ಏನೋ ಒಂಥರ ಖುಷಿ, ಅವ್ರದ್ದೇ ಆದ ಒಂದು ಇದು ಗೇಮು, ಅವ್ರದ್ದೇ ಆದ ಒಂದು ಖುಷಿ. ಇದೆಲ್ಲ ನಾವು ಮಕ್ಕಳ ಜೊತೆ ಸೇರಿ ನಾವು ಮಕ್ಕಳಾಗ್ಬಿಟ್ರೆ ಏನೋ ಒಂಥರ ಖುಷಿ. ನಮ್ಮಮ್ಮ ಅಂತೂ ಅಯ್ಯೋ ಎಲ್ಲರೂ ನೋಡೋ ನಗ್ತಾನೆ ಇರ್ತಾರೆ ಸ್ಟೆಪ್ ಹಾಕೋದನ್ನ. ಅದೆಲ್ಲ ಗೊಂಬೆ ಕರೆಕ್ಟಾಗಿ ತೋರಿಸ್ತಾ ಇರ್ತಾಳೆ, ಅದನ್ನು ನೋಡ್ಬಿಟ್ಟು ನಮ್ಮಮ್ಮನೂ ಒಂಥರ ಹಿಂಗೆ ನಂಗೆ ಬರೋದಿಲ್ಲ ನಾನು ಅಂತ ಏನೇನೋ ಹೇಳ್ಕೊಂಡು ನಗ್ಗಿಸ್ತಾನೆ ಇದ್ದಾಳೆ ಅವಳು ಹಾಕೋಕ್ಕೂ ಮುಂಚೆ. ಸೊ ಅವರಿಗೆ ಇದು ಆಡ್ತಾ ಈ ಗೇಮು ಬೋರಾಗಿ ನೆಕ್ಸ್ಟ್ ನಾನು ಏನು ಗೇಮ್ ಆಡ್ಸೋದಪ್ಪ ಅಂತ ನನಗೂ ಫ್ಲ್ಯಾಶ್ ಆಗ್ತಾನೆ ಇಲ್ಲ, ಅಷ್ಟೊತ್ತಿನಲ್ಲಿ ಏನು ಗೇಮ್ ಆಡಿಸೋದು. ಸೊ ಇದು ನೈಟು 8:30 ಆಗಿತ್ತು. ಈ ಟೈಮಲ್ಲಿ ಮತ್ತೆ ಏನು ನೈಟಲ್ಲಿ ಏನು ಗೇಮ್ ಆಡಿಸೋದು ಅಂತ ಅವರೇ ಗೇಮ್ ಹೇಳ್ತಾರೆ, ಅವರೇ ಮತ್ತೆ ಆಂಟಿ ಇದು ಬೇಡ ನೀವು ಹೇಳಿ ಅಂತಾರೆ. ನಾನು ಏನು ಹೇಳೋದು? ಸೊ ನನ್ನ ಮಕ್ಕಳು ನಮ್ಮ ಮಮ್ಮಿ ಬೇರೆ ಯಾವ್ದಾದ್ರು ಗೇಮ್ ಹೇಳ್ಕೊಡು ಅಂತ. ಸೊ ನಮಗೆ ಯಾವ ಗೇಮ್ ಹೇಳ್ಕೊಡ್ಬೇಕು, ಏನು ಮಾಡಬೇಕು ಅಷ್ಟು ಫ್ಲ್ಯಾಶ್ ಆಗ್ತಾನೆ ಇಲ್ಲ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಒಬ್ಬರು ಪಾಸ್ ಬೈ ಪಾಸ್, ಒಬ್ಬರು ತಪ್ಪ ಒಬ್ಬರು ಹೋಗಿ ನಿಂತ್ಕೊಳ್ಳೋದು ತೋರಿಸೋದು ಇದನ್ನೇ ಮಾಡ್ತಾಯಿದ್ರು. ಸೊ ನಾನು ಹೇಳಿದೆ ಒಂದು ಡ್ರಾಯಿಂಗ್ ಮಾಡಿರಿ, ಅದನ್ನು ನೆಕ್ಸ್ಟ್ ಅವ್ರು ಡ್ರಾ ಮಾಡಿ ತೋರಿಸ್ಲಿ, ಅದೇನು ಲಾಸ್ಟ್ ಫೈನಲಿ ಏನು ಡ್ರಾ ಅದು ಅಂತ ಹೇಳಲಿ ಅಂತ. ಸೊ ಅವ್ರಿಗೆ ಬೇಡ ಮಮ್ಮಿ ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಬರೀ ಇದನ್ನೇ ಮಾಡ್ತಾ ಹೋದರು.
ಸೊ ಅದು ಆಡ್ತಾ ಆಡ್ತಾ ಅವರಿಗೆ ಅದು ಬೋರ್ ಆಗಕ್ಕೆ ಬಂದ್ಬಿಡ್ತಂತೆ. ಮತ್ತೆ ಇನ್ನೇನು ಗೇಮ್ ಆಡ್ಸೋಣ ಅಂದ್ಬಿಟ್ಟು ನನಗಂತೂ ಇದಾಗ್ತಾನೆ ಇಲ್ಲಿ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನು ಮಾಡಿಸ್ಲಪ್ಪ ಅಂತ ಹೇಳಿ. ಡ್ಯಾನ್ಸ್ ಮಾಡ್ತೀವಿ ಸರಿ ಮಾಡ್ರಿ ಅಂದರೆ ಅಯ್ಯೋ ಅದು ಬೋರು, ಮತ್ತೆ ಏನು ಗೇಮ್ ಆಡ್ಸೋಣ, ನನಗೆ ಅಷ್ಟೊಂದು ಇನ್ನೇನು ಗೇಮು ಅಂತ. ನೀವೇ ಏನಾದರೂ ಆಡ್ಕೊಳ್ರಿ, ನಾನು ಜೊತೆಯಲ್ಲೂ ಮಕ್ಳು ಥರ ಗೇಮ್ ಮಾಡೋಕ್ಕಾಗುತ್ತಾ, ನಾನು ಬರೋದಿಲ್ಲ, ನೀವು ಆಡ್ಕೊಳ್ಳಿ ಮಕ್ಕಳು ಅಂದರೂ ಕೇಳ್ತಿಲ್ಲ. ಆಂಟಿ ನೀವು ಹೇಳಿ ಅಂತ. ಇದ್ರಲ್ಲಿ ನಮ್ಮ ಗೊಂಬೆ ಭರತನಾಟ್ಯ ಸ್ಟೆಪ್ ಎಲ್ಲ ತೋರಿಸ್ತಾಳೆ, ಅವರು ಆ ಥರ ಸ್ಟೆಪ್ ಬೇರೆ ಯಾವುದನ್ನು ಈಸಿ ಸ್ಟೆಪ್ ಹೇಳ್ಕೊಡಿ ಅಂತ ಅವರು. ಸೊ ನನಗೆ ನಾನು ಬರೋ ಸ್ಟೆಪ್ ನಾನು ಹೇಳ್ತೀನಿ, ನೀವು ಯಾವ ಥರ ಬರುತ್ತೆ ಆ ಥರ ಆಡಿ, ಅದೇ ಎಲ್ಲ ಫನ್ನಿಯಾಗಿರೋದು ಅಂತ ನಮ್ಮ ಗೊಂಬೆ. ಇಲ್ಲಿ ನಮ್ಮ ಅಮ್ಮು ಮತ್ತು ನಮ್ಮ ಗಾನು ಅಂತೂ ಆಡೋಕ್ಕೂ ಮುಂಚೆನೇ ನಗ್ತಾಯಿದ್ದಾರೆ ಇಬ್ಬರೂ. ನಮ್ಮ ಅಮ್ಮ ನೋಡಿ ಹೆಂಗೆ ಆಡ್ತಾಯಿದ್ದಾಳೆ ಅಂತ. ಅಮ್ಮು ಬೇಕು, ಗಾನು ಅಂತೂ ಸಿಕ್ಕಾಪಟ್ಟೆ ಅವಳದೇ ಆದ ಒಂದು ಸ್ಟೆಪ್ ಹಾಕ್ಬಿಟ್ಲು. ಸೊ ಇಲ್ಲಿ ಗೊಂಬೆ ನೋಡಿ, ಈ ಗೊಂಬೆ ಯಾವ ಥರ ಆಗ್ತಾಳೆ ಅಂತ. ಒಂದು ರೌಂಡ್ ಹಾಕ್ಬಿಟ್ಟು ಯಾರನ್ನ ಕರಿತಾ ಇರೋ ಥರ ಸ್ಟೆಪ್ ಆಗ್ತದೆ. ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಒಂಥರ ಖುಷಿ. ನಾನಂತೂ ಎಷ್ಟು ನಗ್ತಾಯಿದ್ದೀನಿ ಅಂದರೆ ಅಷ್ಟು ನಗ್ತಿದೆ, ತುಂಬಾ ಯಪ್ಪ ದೇವ್ರೆ. ಮಕ್ಕಳ ಜೊತೆ ನಾವು ಬೆರೆತಾಗ ಸಿಗೋಷ್ಟು ಖುಷಿ ಮತ್ತು ನಮಗೆಲ್ಲೂ ಸಿಗೋದಿಲ್ಲ. ಅವ್ರು ಆಟಗಳು, ಅವ್ರ ತರಲೆತನ, ಇದು ನಮಗೆಷ್ಟು ಕೋಪ ಬರ್ಸಿದ್ರು ಬಟ್ ನಮಗೊಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಮಕ್ಕಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರು, ನಮಗೆಷ್ಟೇ ಇದ್ದಿದ್ರು, ಪ್ರೆಷರ್ ಇತ್ತು ಅಂದರೂ, ನಮಗೆಷ್ಟೇ ಏನೇ ಒಂದು ಮನಸ್ಸಿಗೆ ಬೇಜಾರಾದ್ರೂ, ಈ ಥರ ಮಕ್ಕಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಒಂದು ಸ್ವಲ್ಪ ನಾವು ಮಕ್ಕಳಾಗ್ಬಿಟ್ರೆ ಅದೆಲ್ಲ ನಮಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಎಷ್ಟೇ ವರ್ಕ್ ಪ್ರೆಷರ್ ಇರಲಿ, ಮನಸ್ಸಿಗೆ ಏನೇ ಬೇಜಾರಿದ್ದರೂ ನಮ್ಮ ಮಕ್ಕಳ ಜೊತೆ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿತ್ತು ಅಂದರೆ ಆ ವರ್ಕ್ ಪ್ರೆಷರು, ಮನಸ್ಸಿಗಾದ್ರೂ ನೋವು ಏನೂ ಗೊತ್ತಾಗೋದಿಲ್ಲ. ಸೊ ಮಕ್ಕಳ ಜೊತೆ ಮಕ್ಕಳಾದ್ರೇ ಅಲ್ವಾ. ನಾವು ಮಕ್ಕಳಾಗಿದ್ದಾಗ ನಮ್ಮ ತಂದೆ ತಾಯಿನೂ ಅದೇ ಥರ ಅಲ್ವ ನಮ್ಮನ್ನು ನೋಡ್ಕೊತಿದ್ದು. ಸೊ ನಮ್ಮ ಪ್ರೆಷರ್ನೆಲ್ಲ ಈಗ ಹೆಂಗೆ ಅಂದರೆ ಮಕ್ಕಳನ್ನ ವರ್ಕ್ ಪ್ರೆಷರು ಅಂತ ಹೇಳಿ ಕೇರ್ ಟೇಕರು ಅಂತ ಎಲ್ಲ ಮಕ್ಕಳು ಜವಾಬ್ದಾರಿನೇ ಕಳ್ಕೊಂಡ್ಬಿಡ್ತಾರೆ. ಸೊ ಒಂದು 10 ನಿಮಿಷ ಆವಾಗ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲೂ ಒಂದು ತಂದೆ ತಾಯಿ ಅಂದರೆ ಇವರೇನ ನೆಕ್ಸ್ಟ್ ಯಾವ ಥರ ಅಂತಂದರೆ ಫೋಟೋ ನೋಡಿ ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಾಯಿಯನ್ನೋ ಗುರ್ತಿಸೋನೋ ಸಿಚುವೇಶನ್ ಬಂದ್ಬಿಡುತ್ತೇನೋ ಗೊತ್ತಿಲ್ಲ. ಬಟ್ ಸುಮಾರು ನಾವು ನೋಡಿದ ಮಟ್ಟಿಗೆ ವರ್ಕ್ ಪ್ರೆಷರು, ಅವರಮ್ಮ ತಾಯಿನೂ ವರ್ಕು, ತಂದೆನೂ ವರ್ಕು, ಮಕ್ಕಳ ಬಗ್ಗೆ ಕೇರ್ಲೆಸ್ಸು, ಅಷ್ಟು ಜವಾಬ್ದಾರಿತನ ತಗೊಳ್ಳೋದಿಲ್ಲ. ಮಕ್ಳಿಗೊಂದು 10 ನಿಮಿಷ ಮತ್ತು ಪ್ರೀತಿ ಅನ್ನೋದು ಎಲ್ಲಿಂದ ನಮ್ಮ ಮಕ್ಳಿಗೆ ಸಿಗುತ್ತೆ? ಯಾರೋ 3ನೇ ವ್ಯಕ್ತಿ ಪ್ರೀತಿ ಕೊಡೋದಕ್ಕಿಂತ ನಮ್ಮ ತಂದೆ ತಾಯಿ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ವ. ಮಕ್ಕಳು ಬಯಸೋದು ನಮ್ಮಿಂದ ಅದೇ. ಸೊ ನಾವು ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಮಕ್ಕಳು ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪೇನಲ್ಲ ಅಲ್ವಾ. ಸೊ ಇದು ನನ್ನ ಅನಿಸಿಕೆ, ಇನ್ನು ತಪ್ಪಿದರೆ ಕ್ಷಮೆ ಇರಲಿ. ಸೊ ಯಾಕಂದರೆ ಮಕ್ಕಳು ನಾವು ಯಾವ ಥರ ಮಕ್ಕಳು ಮನಸ್ಸಲ್ಲಿ ಇರ್ತೀವೋ ಆ ಥರ ಮಕ್ಕಳಲ್ಲಿ ಬರುತ್ತೆ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬರಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ಅಷ್ಟೇ ಇದ್ರಲ್ಲಿ ನೋಡಬೇಕು. ಕೋಪ ಮಾಡಿಕೊಳ್ಳಬೇಕು, ಪ್ರೀತಿನೂ ಮಾಡಬೇಕು. ಅದನ್ನು ಬಿಟ್ಟು ಯಾರೋ 3ನೇ ವ್ಯಕ್ತಿಗೆ ನಾವು ಮಕ್ಕಳು ಜವಾಬ್ದಾರಿಯಿಂದಲೇ ನಾವೇ ದೂರ ಆಗಿಬಿಟ್ರೆ ನಾವು ಮಕ್ಕಳು ಮಾಡ್ಕೊಂಡಾದ್ರೆ ಏನು ಉಪಯೋಗ ಬರುತ್ತೆ? ಸೊ ಅವ್ರ ಜವಾಬ್ದಾರಿ ಅನ್ನೋ ಥರ ಆಗಿದ್ದರೆ ಅಂಥ ವ್ಯಕ್ತಿಗಳಿಗೆ ನಾನು ಹೇಳೋದು ಒಂದೇ ಅಂದರೆ ನಿಮಗೆ ಮಕ್ಕಳೇ ಬೇಡ ಮಾಡ್ಕೊಳ್ಳೇ ಬಿಡ್ರಿ. ಯಾಕಂತಂದರೆ ನಿಮಗೆ ವರ್ಕ್ ಪ್ರೆಷರು, ನಿಮಗೆ ಮಕ್ಕಳು ನೋಡ್ಕೊಳ್ಳೋಷ್ಟು ನಿಮಗೆ ಜವಾಬ್ದಾರಿ ಇಲ್ಲಾಂದರೆ ಮತ್ತು ಮಕ್ಕಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ. ಯಾಕಂದರೆ ಆ ಮಕ್ಕಳನ್ನ ನೀವು ಇದು ಮಾಡಿಕೊಂಡು ಮಕ್ಕಳಿಗೆ ಲಾಲನೆ ಪೋಷಣೆ ಇಲ್ಲದಲೇ ಆ ಮಕ್ಕಳು ಜವಾಬ್ದಾರಿಯಿಂದಲೇ ನೀವು ದೂರ ಉಳ್ಕೊಂಡು ಅವ್ರ ತಂದೆ ತಾಯಿ ಪ್ರೀತಿ ವಿಶ್ವಾಸನೇ ಕುಡ್ದಿದ್ಮೇಲೆ ಅಂಥವ್ರಿಗೆ ಯಾಕೆ ಮಕ್ಕಳು? ಸೊ ಕೆಲವೊಬ್ಬರು ನಾನು ನೋಡಿದ್ದೀನಿ, ಎಲ್ಲರೂ ಆ ಥರ ಇರಲ್ಲ. ಸೊ ಕೆಲವೊಬ್ಬರು ಈ ಥರ ಇರೋ ವ್ಯಕ್ತಿಗಳು ಇರ್ತಾರೆ. ಇಂಥವ್ರಿಗೆ ಮಾತ್ರ ಹೇಳೋದು, ಯಾವತ್ತು ಮಕ್ಕಳು ಮನಸ್ಸು ಒಂಥರ ಹೂವಿನ ಥರ.
ಈಸ್ಕೊಳ್ತಾ ಏಟರ್ಸು ನಮ್ಮವ್ರೆ ನಗು ನಗುತ್ತಾ ನಮ್ಮವ್ರೆ ಸ್ಟಾರ್ಟ್ ಆಯ್ತು ರೆಡಿಯಾಗ್ರೋ ಅಕ್ಕಿ ಕಾಳನು ಧರಿಸಿದೆ ಅಕ್ಕಿ ಕಾಳನು ಧರಿಸಿದೆ ಕಣ್ಣ ನೀರಲ್ಲೇ ಬೆಳೆಸಿದೆ ಕೈ ಹಾಕು ರಿಚ್ಚು ಯಾರು ಎಲ್ಲ ಮ್ಯಾಚು ಇದು ನಮ್ಮೆಲ್ಲ ವಿಧಿಯ ಖರ್ಚು ಬೇಬಿಯಮ್ಮ ಬೇಬಿಯಮ್ಮ ಇಷ್ಟಪಡ್ತೀವಿ.